ಧಾರವಾಡದಲ್ಲಿ ದಟ್ಟ ಹೊಗೆಯ ಕಾರಣಕ್ಕೆ ಒಬ್ಬನ ಪ್ರಾಣ ಪಕ್ಷಿ ಹಾರಿ ಹೋಗಿರೋದ್ರ ಡೀಟೇಲ್ಸ್. ದಟ್ಟ ಹೊಗೆಯ ಕಾರಣಕ್ಕೆ ಉಸಿರುಗಟ್ಟಿ ಓರ್ವನ ಸಾವು, 6 ಜನ ಅಸ್ವಸ್ಥರಾಗಿದ್ದಾರೆ. ಧಾರವಾಡ ನಗರದ ನಂದಿನಿ ಲೇಔಟ್ನಲ್ಲಿ ಆಗಿರುವಂತಹ ದುರಂತ. ರೊಟ್ಟಿ ಮಾಡುವ ಇದ್ದಿಲು ಒಲೆಯಿಂದ ಹೊಗೆ ಆವರಿಸಿದೆ. ಬೆಳಗ್ಗೆ ಹೋಟೆಲ್ ಮಾಲೀಕ ಬಂದು ನೋಡಿದಾಗ ಕಾರ್ಮಿಕರೆಲ್ಲ ಅಸ್ವಸ್ಥಗೊಂಡಿದ್ರು. ಓರ್ವ ಸಾವನ್ನಪ್ಪಿದ್ರೆ 6 ಜನ ಅಸ್ವಸ್ಥಗೊಂಡಿದ್ರು. ಈ ಅಡುಗೆ ಮಾಡೋ ಜಾಗ ವೆಂಟಿಲೇಷನ್ನ ಪ್ರಾಬ್ಲಮ್ ವಿಪರೀತ ಇರುತ್ತೆ. ಸದ್ಯ ಐಸಿಯುನಲ್ಲಿ 2 ಕಾರ್ಮಿಕರಿಗೆ ಚಿಕಿತ್ಸೆ. ಹೋಟೆಲ್ ಕೆಲಸಕ್ಕೆ ಅಂತ ಪಾಪ ನೇಪಾಳದಿಂದ ತುತ್ತಿನ ಚೀಲ ತುಂಬಿಸ್ಕೊಳ್ಳೋಕೆ ಬಂದವರು ಕಾರ್ಮಿಕರು 7 ಜನ ಟೋಟಲ್ ಆಗಿ. ಅದರಲ್ಲಿ ಓರ್ವನ ಸಾವಾಗಿದೆ, 6 ಜನ ಅಸ್ವಸ್ಥಗೊಂಡಿದ್ದಾರೆ. ಏನಾಯಿತು ಗೊತ್ತಾಗ್ಲಿಲ್ವ ಅವ್ರಿಗೆ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಏನು ಗೊತ್ತಾ, ನಿಮಗೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗೋ ತನಕನೂ ಗಂಭೀರವಾಗಿದೆ, ಇಲ್ಲಿ ಉಸಿರುಗಟ್ತಾ ಇದೆ ಅಂತ ಗೊತ್ತೇ ಆಗಲ್ಲ. ಅಷ್ಟರಲ್ಲಾಗಲೇ ಒಳಗಡೆ ಲಂಗ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸಿರುತ್ತೆ. ಕೆಲವೇ ಸೆಕೆಂಡ್ನಲ್ಲಿ ಇವೆಲ್ಲ ಆಗೋದು. ಡೀಟೇಲ್ಸ್ ಕೊಡ್ತಾರೆ ಜಾವೇದ್. ಜಾವೇದ್, ಆ ಹೋಟೆಲ್ ಮಾಲೀಕನ ವಿರುದ್ಧ ಕೇಸ್ ಏನಾದರೂ ಆಗಿದೆಯಾ? ವೆಂಟಿಲೇಷನ್ ಪ್ರಾಬ್ಲಮ್ ಇದ್ದು ಹೀಗಾಗಿರೋದಾ? ಏನೇನು ಮಾಹಿತಿ ಇದೆ? ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದ ಹೋಟೆಲು? ಉಳಿದವರ ಸರ್ವೈವಲ್ ಚಾನ್ಸಸ್ ಬಗ್ಗೆ ಏನು ಮಾಹಿತಿ ಇದೆ? ನಿಜಾಮ್ ಅಂತ ಏನು ಕಳೆದ ರಾತ್ರಿ ಧಾರವಾಡ ನಗರದ ನಂದಿನಿ ಲೇಔಟ್ನಲ್ಲಿ ಈ ಒಂದು ಏನಂತ ಹೇಳಿದ್ರೆ ಘಟನೆ ನಡೆದಿರುವಂತದ್ದು. ನೇಪಾಳದಿಂದ ಬಂದಂತ ಸುಮಾರು 9 ಜನ ಕಾರ್ಮಿಕರು ಒಂದು ರೂಮಲ್ಲಿ ಏನಂತ ಹೇಳಿದ್ರೆ ಅಡಿಗೆ ಮಾಡ್ಲಿಕ್ಕೆ ಒಂದು ಹೊಗೆಯನ್ನು ಹಾಕಿರ್ತಾರೆ. ಚಿಕನ್ ಏನಂತ ಹೇಳಿದ್ರೆ ಕಬಾಬ್ ಏನಂತ ಹೇಳಿದ್ರೆ ತಂದೂರು ಮಾಡ್ಲಿಕ್ಕೆ ಈ ಒಂದು ಏನಂತ ಹೇಳಿದ್ರೆ ಇಡ್ಲಿ ಹೊಗೆಯನ್ನು ಹಾಕಿರ್ತಾರೆ. ಆದ್ರೆ ರಾತ್ರಿ ವೆಂಟಿಲೇಷನ್ ಇಲ್ಲದೆ ಇರೋ ಕಾರಣಕ್ಕೆ ಏನಂತಿದ್ರೆ ಅವ್ರಿಗೆ ಉಸಿರಾಟದ ತೊಂದರೆ ಬಂದಿರುವಂತದ್ದು. ಸುಮಾರು 6 ಜನ ಈಗ ಸದ್ಯಕ್ಕೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು. ಅದರಲ್ಲಿ ಒಟ್ಟು 7 ಜನ ಏನು ರೂಮ್ ಅಲ್ಲಿ ಇದ್ರು, ಅದರಲ್ಲಿ 6 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಓರ್ವನ ಏನಂತಿದ್ರೆ ಡೆತ್ ಆಗಿರುವಂತದ್ದು. ಸದ್ಯಕ್ಕೆ ವಿದ್ಯಾಗಿರಿ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ ಮಾಲೀಕ ಏನಂತ ಹೇಳಿದ್ರೆ ಹೋಟೆಲ್ಗೆ ಯಾರು ಕಾರ್ಮಿಕರು ಬರದೇ ಇದ್ದಾಗ ಮನೆಗೆ ಹೋಗಿ ಏನಂತಿದ್ರೆ ತಪಾಸಣೆ ಮಾಡುವಾಗ ಈ ಎಲ್ಲ ಕಾರ್ಮಿಕರು ಅಸ್ವಸ್ಥರಾಗಿದ್ರು. ಅವ್ರಿಗೆ ಏನಂತಿದ್ರೆ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಮಾಲೀಕರು ಮಾಡಿರುವಂತದ್ದು. ಸದ್ಯಕ್ಕೆ ಏನಂತ ಹೇಳಿದ್ರೆ 6 ಜನರಲ್ಲಿ 2 ಏನು ಐಸಿಯುದಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ, 4 ಜನರಿಗೆ ಏನಂತಿದ್ರೆ ಹೊರಗಡೆ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಅದರಲ್ಲಿ ಒಟ್ಟು 7 ಜನರಿಗೆ ಒಬ್ಬರು ಏನಂತಿದ್ರೆ ಬಿಬೇಕ್ ಅನ್ನುವಂತ ಕಾರ್ಮಿಕ ಈಗ ಸದ್ಯಕ್ಕೆ ಸಾವನ್ನಪ್ಪಿರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಜಾವೇದ್. ಅಲ್ಲಿಂದ